ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 71, ಪ್ರಭಾವ ಪದ್ಧತಿ ಪದ್ಯ 41. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಮಕುಟೇಶು ನಿವಿಶ್ಯ ದಿಕ್ಪತೀನಾಂ ಪದಮೇವ ಪ್ರತಿಪದ್ಯ ದೈತ್ಯಹಾಂತುಃ ಪರಿರಕ್ಷಸಿ ಪಾದುಕೆ ಪದಂ ತ್ವಂ ಕ್ವನು ಬಿಧ್ಯೇತ ಗರೀಯಸಾಂ ಪ್ರಭಾವಃ. ಪಾದರಕ್ಷೆಯೇ, ನೀನು ಅಷ್ಟದಿಕ್ಪಾಲಕರ ಕಿರೀಟಗಳಲ್ಲಿ ಇದ್ದು ಅವರ ಸ್ಥಾನಗಳಿಗೆ ಯಾವ ತೊಂದರೆಯೂ ಬಾರದಂತೆ ರಕ್ಷಣೆ ಕೊಡುತ್ತೀಯ. ಹಾಗೆ ದೈತ್ಯ ಸಂಹಾರಕನಾದ ಭಗವಂತನ ಪಾದದಡಿಯನ್ನು ಹೊಂದಿ ಆ ಅಡಿಗಳನ್ನೇ ಪರಿಪಾಲಿಸುತ್ತೀಯ. ಮಹಾಮಹಿಮರ ಮಹಿಮೆಯು ಎಲ್ಲಿ ತಾನೇ ಬೇರೆಯಾದೀತು ಎಂದಿದ್ದಾರೆ ವೇದಾಂತ ದೇಶಿಕರು. ಅದರ ಅರ್ಥ ಇನ್ನೂ ಸರಳವಾಗಿ ಹೇಳಬೇಕೆಂದರೆ, ಓ ಪಾದುಕೆಯೇ, ಇಂದ್ರಾದಿ ದೇವತೆಗಳ ದಿಕ್ಪಾಲಕರ ತಲೆಯ ಮೇಲೆ ಕಿರೀಟವಾಗಿ ಕಂಗೊಳಿಸುತ್ತಾ ಅವರ ಪದವಿಗಳನ್ನು ಅಥವಾ ಸ್ಥಾನಗಳನ್ನು ಅಳಿಯದಂತೆ ಕಾಪಾಡುತ್ತೀಯ. ಭಗವಂತನ ಅಡಿಯಲ್ಲಿದ್ದರೂ ಆ ಪಾದಗಳನ್ನೇ ಕಾಪಾಡುತ್ತೀಯ. ದೊಡ್ಡವರು ಎಲ್ಲಿದ್ದರೂ ಒಂದೇ ತೆರನಾಗಿ ಇರುವರು. ಅಂದರೆ ದೇವರು ನಿನ್ನನ್ನು ಕಾಲಿನಿಂದ ಧರಿಸಿದರೂ, ದೇವತೆಗಳು ತಲೆಯಲ್ಲಿ ಧರಿಸಿದರೂ ಅವರವರ ಐಶ್ವರ್ಯ ಅಳಿಯದಂತೆ ನೋಡಿಕೊಳ್ಳುತ್ತೀಯ. ಇಲ್ಲಿ ಪದಮೇವ ಎಂಬ ಸಂಸ್ಕೃತ ಪದವನ್ನು ವೇದಾಂತ ದೇಶಿಕರು ಪದವಿ ಅಂದರೆ ಸ್ಥಾನವನ್ನು ಹಾಗೂ ಪಾದವನ್ನು ಎಂದರೆ ಹೆಜ್ಜೆಯನ್ನು ಎಂದು ಹೇಳುವುದಕ್ಕೆ ಎರಡೇ ಕಡೆ ಒಂದು ಪದವನ್ನು ಬಳಸಿದ್ದಾರೆ. ಹಾಗೆ ಪದ ಎಂದರೆ ಶಬ್ದ, ವರ್ಡ್, WORD ವರ್ಡ್. ಈ ರೀತಿ ಪದ ಎಂಬ ಶಬ್ದಕ್ಕೆ ಮೂರು ಅರ್ಥಗಳನ್ನು ಒಂದೇ ಪದ್ಯದಲ್ಲಿ ಒಂದೇ ಸಲ ಉಪಯೋಗಿಸಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪದಚ್ಯುತ ಎಂದರೆ ಪದವಿಯಿಂದ ಕೆಳಗಿಳಿದ ಎಂದು, ಪದರಕ್ಷೆ ಎಂದರೆ ಪಾದಗಳನ್ನು ಕಾಪಾಡುವ ಎಂದು, ಪದಮೇವ ಎಂದರೆ ಅದೇ ಪದ ಅಂದರೆ ಅದೇ ವರ್ಡ್ ಎಂದಾಗುತ್ತದೆ. ಇದೆಲ್ಲ ಸಂಸ್ಕೃತ ಭಾಷೆಯ ಚಮತ್ಕಾರ. ಅದನ್ನು ಇಲ್ಲಿ ಕವಿತಾರ್ಕಿಕ ಸಿಂಹರಾದ ಶ್ರೀ ವೇದಾಂತ ದೇಶಿಕರು ಬಳಸಿಕೊಂಡು ಬಹಳ ಸಣ್ಣದಾದ ಪದ್ಯದಲ್ಲಿ ಹಿರಿದಾದ ಅರ್ಥ ಬರುವಂತೆ ಮಾಡಿದ್ದಾರೆ. ಬಲಿಚಕ್ರವರ್ತಿಯು ಇಂದ್ರನ ಪದವಿಗಾಗಿ ಆಸೆಪಟ್ಟು 100ನೇ ಅಶ್ವಮೇಧ ಯಾಗ ಮಾಡಲು ತೊಡಗಿ ಭೂಮಿಯ ಮೇಲೆ ಚಕ್ರವರ್ತಿ ಪದವಿ ಇದ್ದರೂ ತೃಪ್ತಿ ಇಲ್ಲದೆ ಸ್ವರ್ಗದ ಚಕ್ರವರ್ತಿಯಾಗುವ ದುರಾಸೆಯಿಂದ ಅಶ್ವಮೇಧ ಯಾಗವನ್ನು ಮಾಡಿದನು. ಇಂದ್ರನನ್ನು ರಕ್ಷಣೆ ಮಾಡಿದ್ದು ಇಂದ್ರನು ಕಿರೀಟದಲ್ಲಿ ಧರಿಸಿದ್ದ ಭಗವಂತನ ಪಾದಗಳೇ, ಅಂದರೆ ಪಾದುಕಾ ದೇವಿಯೇ. ಅದೇ ಭಗವಂತನು ಶ್ರೀರಾಮನಾಗಿ ಹುಟ್ಟಿ ವನವಾಸ ಸೇರುವಂತಾದಾಗ ಅವನ ಕಮಲದ ಹೂವಿನಂತಹ ಮೃದು ಹೆಜ್ಜೆಗಳಿಗೆ ರಕ್ಷಣೆ ನೀಡಿದ್ದು ಪಾದುಕಾದೇವಿಯೇ. ಭರತ ಪರಿಪರಿಯಾಗಿ ಬೇಡಿಕೊಂಡರೂ ಕಠಿಣ ಹೃದಯನಾಗಿ ನಿರಾಕರಿಸಿದಾಗ ಶ್ರೀರಾಮನು ಅವನ ಹೃದಯದ ದಯಾಗುಣವೇ ಹರಿದು ಬಂದ ಹಾಗೆ ಅವನ ಬದಲಿಗೆ ಭರತನ ಜೊತೆಗೆ ಹೋಗಿ ಭರತ ಭಗವಂತ ಇಬ್ಬರನ್ನೂ ಅಪವಾದದಿಂದ ರಕ್ಷಿಸಿದ್ದು ಪಾದುಕಾದೇವಿಯೇ. ಹೀಗೆ ದೇವತೆಗಳ ತಲೆಯ ಮೇಲೆ ಇರಲಿ, ಭಗವಂತನ ಪಾದದಡಿಗಳಲ್ಲೇ ಇರಲಿ, ಪಾದುಕಾದೇವಿಯ ಕಾರುಣ್ಯ ಕಾಪಾಡುವ ಗುಣ ಒಂದೇ ರೀತಿ ಅಲ್ಲವೇ ಎಂದು ಉದ್ಗಾರ ತೆಗೆದಿದ್ದಾರೆ ವೇದಾಂತ ದೇಶಿಕರು. ಹಾಗೆಯೇ ಇನ್ನೊಂದು ಉದಾಹರಣೆ ಎಂದರೆ ಮಹಾಮಹಿಮನಾದ ಆಂಜನೇಯ ಸ್ವಾಮಿಯು. ಸೂರ್ಯದೇವನನ್ನೇ ಹಣ್ಣೆಂದು ಭಾವಿಸಿ ಹಿಡಿಯಲು ಹೋದವನು ಅವನು. ಸೂರ್ಯನ ಹಿಂದೆ ಸುತ್ತಿ ಅವನಿಂದ ಸಕಲ ವಿದ್ಯಾ ಪಾರಂಗತನಾದವನು. 64 ವಿದ್ಯೆಗಳನ್ನು ತಿಳಿದವನು. ನವವ್ಯಾಕರಣ ಪಂಡಿತನು, ವೇದವಿದ್ಯಾ ಪಾರಂಗತನು. ಮೊದಲ ಸಲ ಭೇಟಿಯಲ್ಲೇ ಶ್ರೀರಾಮನು ಅವನ ಪ್ರತಿಭೆಯನ್ನು ಕಂಡುಹಿಡಿದು ಲಕ್ಷ್ಮಣನ ಹತ್ತಿರ ಹೀಗೆ ಹೇಳುತ್ತಾನೆ. ಲಕ್ಷ್ಮಣ, ಇವನು ಮಾತನಾಡುವ ವೈಖರಿಯನ್ನು ನೋಡು, ಅದ್ಭುತ. ಸಂದೇಹ ಬಾರದಂತೆ, ಗೊಂದಲವಿಲ್ಲದಂತೆ, ನಿಚ್ಚಳವಾಗಿ ಅರ್ಥ ತಿಳಿಯುವಂತೆ ಸ್ಫುಟವಾಗಿ ಮಾತನಾಡುತ್ತಾನೆ. ಇವನನ್ನು ದೂತನಾಗಿ ಪಡೆದ ರಾಜನ ಕಾರ್ಯಸಿದ್ಧಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದನು. ಇದು ಶ್ರೀಮದ್ ರಾಮಾಯಣದ ಕಿಷ್ಕಿಂಧಾಕಾಂಡದ 3ನೇ ಸರ್ಗದಲ್ಲಿ 28ರಿಂದ 35 ಶ್ಲೋಕದ ತನಕ ಇದೆ. ಮೊದಲ ನೋಟದಲ್ಲೇ ಶ್ರೀರಾಮನ ಹತ್ತಿರ ಶಹಬಾಸ್ಗಿರಿ ಪಡೆದ ಹನುಮಂತ ವಾಯುಪುತ್ರ, ಮಹಾಬಲಶಾಲಿ. ಅಂತಹ ಹನುಮಂತ ಹೆಚ್ಚು ಬಲಶಾಲಿಯಾಗಿದ್ದ ರಾಜನಾಗಿದ್ದ ವಾಲಿಯ ಪಕ್ಷ ಸೇರದೆ ಗಡೀಪಾರಾಗಿ ಅಸಹಾಯಕನಾಗಿ ಕುಳಿತಿದ್ದ ಸುಗ್ರೀವನ ಪಕ್ಷ ಸೇರಿ ಸುಗ್ರೀವನ ಒಳಿತಿಗಾಗಿ ಶ್ರಮಿಸಿದ. ಬೇಕಿದ್ದರೆ ಮನಸ್ಸು ಮಾಡಿದ್ದರೆ ಹನುಮಂತನೇ ವಾಲಿಯನ್ನು ಮುಗಿಸಿಬಿಡಬಹುದಿತ್ತು. ಸುಗ್ರೀವನನ್ನು ಪಕ್ಕಕ್ಕೆ ತಳ್ಳಿ ಕಿಷ್ಕಿಂಧೆಯ ರಾಜನಾಗಬಹುದಿತ್ತು. ಇಂತಹ ಮಹಾಮಹಿಮನಾದ
ಹನುಮಂತನು ಹಾಗೆ ಮಾಡದೆ ತಾನು ಸುಗ್ರೀವನ ಸೇವಕ ಎಂದು ಹೇಳಿಕೊಂಡೇ ಸುಗ್ರೀವನನ್ನು ರಕ್ಷಿಸುತ್ತಲೇ ಬಂದನು. ಇಂತಹ ಮಹಾಮಹಿಮನಾದ ಹನುಮಂತನು ಮುಂದೆ ಶ್ರೀರಾಮನ ದೂತನಂತೆ, ದಾಸನಂತೆ, ಆಳಿನಂತೆ ಸೇವೆ ಸಲ್ಲಿಸುತ್ತಾನೆ. ಸೀತೆಯ ರಕ್ಷಣೆಯ ಕಾರ್ಯದಲ್ಲಿ ನಿಸ್ವಾರ್ಥತೆಯಿಂದ ಭಾಗಿಯಾದ ಹನುಮಂತನು ರಾಮನಿಗೆ ತಂದುಕೊಟ್ಟದ್ದು ಸೀತೆಯ ಚೂಡಾಮಣಿಯನ್ನು ಮಾತ್ರವಲ್ಲ, ರಾಮನ ಮನಸ್ಸಿಗೆ ಹರ್ಷವನ್ನೂ ಕೂಡ ಎಂದು ಹೇಳಬಹುದು. ರಾಮನ ಅಂಗುಲಿಯಕವನ್ನು ಹನುಮಂತ ಕೊಟ್ಟಾಗ ರಾಮನೇ ದೊರೆತ ಹಾಗೆ ಸಂತೋಷಪಟ್ಟಳು ಸೀತೆ. ಸೀತೆಯ ಚೂಡಾಮಣಿಯನ್ನು ತಂದುಕೊಟ್ಟಾಗ ಅವನು ಕಳೆದು ಹೋದ ಸೀತೆಯೇ ದೊರಕಿದ ಹಾಗೆ ಅದನ್ನು ಎದೆಗೊತ್ತಿಕೊಂಡು ಕಣ್ಣೀರಿಟ್ಟನು ಶ್ರೀರಾಮ. ರಾಮನ ಪಾದಗಳಿಗೆ ನೋವಾಗಬಾರದೆಂದು ಹನುಮಂತ ರಾಮ ಲಕ್ಷ್ಮಣರನ್ನು ತನ್ನ ಭುಜದ ಮೇಲೆ ಹೊತ್ತು ಲವಣ ಸಮುದ್ರವನ್ನು ದಾಟಿಸಿದನು. ಯುದ್ಧ ಪ್ರಾರಂಭವಾದಾಗ ರಾವಣನ ಬಳಿ ರಥವಿತ್ತು, ರಾಮನ ಬಳಿ ಇರಲಿಲ್ಲ. ಆಂಜನೇಯನೇ ರಾಮನ ವಾಹನವಾಗಿ ಅವನನ್ನು ಹೊತ್ತು ರಾವಣನ ಎತ್ತರಕ್ಕೆ ಸಮನಾಗಿ ಹೆಗಲ ಮೇಲೆ ಕೂರಿಸಿಕೊಂಡು ಯುದ್ಧ ಮಾಡಲು ಅನುವು ಮಾಡಿಕೊಟ್ಟ. ನಂತರ ಇಂದ್ರ ರಥವನ್ನು ಕಳಿಸಿದ್ದು. ಸುಗ್ರೀವನಿಗಿಂತ ಬಲಶಾಲಿಯಾಗಿದ್ದರೂ ಸುಗ್ರೀವನ ಕೈ ಬಿಡದೆ ಸುಗ್ರೀವನ ಯೋಗಕ್ಷೇಮಕ್ಕಾಗಿ ನಿಂತವನು ಹನುಮಂತ. ಶ್ರೀರಾಮನೇ ಸರ್ವಶಕ್ತನಾದ ಭಗವಂತನಾಗಿದ್ದರೂ ಭಗವಂತನ ರಕ್ಷಣೆಗಾಗಿ ದಾಸನಾಗಿ ನಿಂತವನು ಹನುಮಂತ. ಉತ್ತರಕಾಂಡದ 40ನೇ ಸರ್ಗದ 33ನೇ ಶ್ಲೋಕವನ್ನು ನೋಡಿ ಶ್ರೀರಾಮ ಆಂಜನೇಯನನ್ನು ತಬ್ಬಿ ಹಿಡಿದು ಹೀಗೆ ಹೇಳುತ್ತಾನೆ: ಅಯ್ಯ, ನೀನು ಇಲ್ಲಿಯೇ ಇರು, ನೀನು ಹೇಳಿದಂತೆಯೇ ಆಗಲಿ. ರಾಮಕಥೆಯನ್ನು ಕೇಳುತ್ತಿರುವವರೆಗೂ ನಿನ್ನ ಪ್ರಾಣಗಳು ನಿನ್ನ ಶರೀರದಲ್ಲೇ ಇರಲಿ. ನೀನು ನನಗೆ ಮಾಡಿರುವ ಒಂದೊಂದು ಉಪಕಾರಕ್ಕೂ ನನ್ನ ಒಂದೊಂದು ಪ್ರಾಣ ಕೊಡಬೇಕೆಂದರೂ ನನಗಿರುವುದು 5 ಪ್ರಾಣಗಳು. ಉಳಿದ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ನಾನು ಏನನ್ನೂ ಕೊಡಲಾರೆ. ಮಿಕ್ಕ ನಿನ್ನ ಋಣ ನನ್ನಲ್ಲೇ ಇರಲಿ, ಅದು ಅಲ್ಲಿಯೇ ಜೀರ್ಣವಾಗಿ ಹೋಗಲಿ ಎಂದನು. ಎಂದೆಂದಿಗೂ ನಿನಗೆ ಋಣಿಯಾಗಿಯೇ ಇರುತ್ತೇನೆ ಎಂದನು ಸರ್ವಶಕ್ತ ಭಗವಂತ ಆಂಜನೇಯನಿಗೆ. ಏಕೈಕಸ್ಯೋಪಕಾರಾಣಾಂ ಪ್ರಾಣಾನ್ ದಾಸ್ಯಾಮಿ ತೇ ಕಪೆ ಶೇಷಸ್ಯೇಹೋಪಕಾರಾಣಾಂ ಭವಾಮ ಋಣಿನೋ ವಯಂ ಮದಜ್ಞೆ ಜೀರ್ಣತಾಂ ಯಾತು ಯೋಪಕೃತಂ ಕಪೆ ಎಂದನು. ಹನುಮಂತನಂತಹ ಮಹಾಮಹಿಮರಿಗೆ ಮಾತ್ರ ಇಂತಹ ಪ್ರಶಸ್ತಿಗಳು ಸಿಗುತ್ತವೆ. ಇಂತಹ ಸಂದರ್ಭಗಳನ್ನು ಗಮನಿಸಿಯೇ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಹೇಳಿರುವುದು, ಮಹಾಮಹಿಮರುಗಳು ಯಾವ ಸಂದರ್ಭದಲ್ಲೂ ಕಾಪಾಡುವ ಗುಣವನ್ನು ಬಿಡುವುದಿಲ್ಲ ಎಂದು. ಕಾರುಣ್ಯ ತುಂಬಿರಬೇಕು, ನಿಸ್ವಾರ್ಥ ಬುದ್ಧಿ ಇರಬೇಕು, ಎಲ್ಲ ಸಂದರ್ಭಗಳಲ್ಲೂ ಇತರರನ್ನು ಕಾಪಾಡುವ ಮನೋಭಾವ ಹೊಂದಿರಬೇಕು. ಆಗಲೇ ಒಬ್ಬ ವ್ಯಕ್ತಿ ಮಹಾಮಹಿಮ ಎಂದೆನಿಸಿಕೊಳ್ಳುವುದು ಎಂದು ತೋರಿಸಿಕೊಟ್ಟಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇನ್ನೊಂದು ಉದಾಹರಣೆ ನೋಡಿ. ಒಮ್ಮೆ ಹೀಗಾಯಿತು. 1893ನೇ ಇಸ್ವಿ ಸೆಪ್ಟೆಂಬರ್ 11 ಅಮೆರಿಕಾದ ಶಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನವಿತ್ತು. ಹಿಂದೂ ಧರ್ಮದ ಪರವಾಗಿ ಮಾತನಾಡಲು 30 ವರ್ಷ ವಯಸ್ಸಿನ ಶ್ರೀ ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋಗಿದ್ದರು. ಎಲ್ಲ ಧರ್ಮಗ್ರಂಥಗಳನ್ನು ವೇದಿಕೆಯ ಮೇಜಿನ ಮೇಲೆ ಒಂದರ ಮೇಲೊಂದು ಜೋಡಿಸಿ ಇಟ್ಟಿದ್ದರು. ಎಲ್ಲದರ ಅಡಿಯಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಇಡಲಾಗಿತ್ತು. ಹಾಗೆಯೇ ಶ್ರೀ ವಿವೇಕಾನಂದರಿಗೂ ಮಾತನಾಡುವ ಸರದಿ ಕಟ್ಟಕಡೆಯದಾಗಿತ್ತು. ಆಗ ಪಕ್ಕದಲ್ಲಿದ್ದ ಯಾರೋ ಒಬ್ಬರು ವಿವೇಕಾನಂದರನ್ನು ಛೇಡಿಸಿದರು. ನೋಡಿ, ನಿಮ್ಮ ಧರ್ಮಗ್ರಂಥವಾದ ಭಗವದ್ಗೀತೆಯನ್ನು ಎಲ್ಲದರ ಅಡಿಯಲ್ಲಿ ಇಟ್ಟಿದ್ದಾರೆ ಎಂದು. ಆಗ ವಿವೇಕಾನಂದರು ಮುಗುಳ್ನಗುತ್ತಾ ಹೆಮ್ಮೆಯಿಂದ, ಹೌದು, ಎಲ್ಲ ಭಾರ ಹೊರಲು ಭಗವದ್ಗೀತೆಗೆ ಮಾತ್ರ ಸಾಧ್ಯ, ಅದಕ್ಕೆ ಅದನ್ನು ಎಲ್ಲದರ ಅಡಿಯಲ್ಲಿಟ್ಟು ಸನ್ಮಾನಿಸಿದ್ದಾರೆ ಎಂದರು. ಹೀಗೆ ಮೇಲೆ ಇರಲಿ ಕೆಳಗೆ ಇರಲಿ ಮಹಾಮಹಿಮರುಗಳ ಸದ್ಗುಣ ಮಾತ್ರ ಅದೇ ಆಗಿರುತ್ತದೆ. ಮಹಾಮಹಿಮರುಗಳ ಶ್ರೇಷ್ಠತೆ ಎಂದೂ ಕಡಿಮೆಯಾಗುವುದಿಲ್ಲ. ಜ್ಞಾನದ ಜೊತೆ, ಬಲದ ಜೊತೆ, ಐಶ್ವರ್ಯದ ಜೊತೆ, ವೀರ್ಯದ ಜೊತೆ ಕರುಣೆ, ನಿಸ್ವಾರ್ಥ ಮನೋಭಾವ, ಸಮರ್ಪಣೆ, ಶ್ರದ್ಧೆ ಇವೇ ಗುಣಗಳನ್ನು ಯಾರು ರೂಢಿಸಿಕೊಳ್ಳುತ್ತಾರೋ ಅವರು ಶ್ರೇಷ್ಠ ವ್ಯಕ್ತಿಗಳಾಗುತ್ತಾರೆ ಎಂದು ತೋರಿಸಿಕೊಟ್ಟಿದ್ದಾರೆ ವೇದಾಂತ ದೇಶಿಕರು. ಈ ಪದ್ಯದಿಂದ ನಮಗೂ ಹೇಗೆ ಬದುಕಿದರೆ ಒಳ್ಳೆಯದು ಎಂದು ತಿಳಿಯುತ್ತದೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.